ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಲಾಸ್ಟ್ ವ್ಲಾಗೆಲ್ಲ ಹೇಳ್ದಂಗೆ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಹಾಗಾಗಿ ದೇವ್ರ ಮನೆಯಲ್ಲೂ ನಾನು ಜಾಸ್ತಿ ಏನೂ ಇಟ್ಟಿಲ್ಲ, ಕಳಶ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಇಟ್ಟಿದ್ದೀನಿ. ನಾನು ಇವತ್ತೆಲ್ಲ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ತಿಂಡಿ ಎಲ್ಲ ಪ್ರಿಪೇರ್ ಆಗಿದೆ. ಸೊ ಇವತ್ತೆಲ್ಲ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ ನಾನು. ಇನ್ನು ನಾವು ಊರಿಗೆ ಹೋಗೋಕ್ಕೆ ಒಂದು 3-4 ಡೇಸ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಯಿಲೆಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ನಾಳೆನೇ ಹೋಗ್ಬೇಕಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ವಿಕ್ಕಾಗಿ ಎಲ್ಲದನ್ನು ಪ್ಯಾಕ್ ಮಾಡ್ತೀನಿ ನಾನು. ಇನ್ನು ಈ ವಿಡಿಯೋ ಪೋಸ್ಟ್ ಆಗೋ ಟೈಮ್ಗೆ ನಾನು ಆಲ್ರೆಡಿ ಊರಲ್ಲಿ ಇರ್ತೀನಿ. ಯಾಕಂದರೆ ನಾನು ಮುಂಚೆ ವ್ಲಾಗಲ್ಲೇ ಹೇಳಿದ್ದೀನಿ, ನಮ್ಮ ಅತ್ತೆ ಮನೆಯವ್ರಿಗೆ ಯಾರಿಗೂ ನಾನು ಯೂಟ್ಯೂಬ್ ಮಾಡೋದು ಗೊತ್ತಿಲ್ಲ. ಹಾಗಾಗಿ ನಾನು ಇಲ್ಲಿ ಇದ್ದಾಗ ಏನು ಮಾಡ್ಕೊಂಡಿರೋದು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲದನ್ನೂ ಸೇರಿಸ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಸೊ ನಾನು ಅಲ್ಲಿ ಹೋದಾಗ ವಿಡಿಯೋ ಮಾಡೋಕ್ಕಾಗಲ್ಲ ನನಗಂತೇಳಿ ಇದನ್ನೆಲ್ಲದನ್ನು ವಾಯ್ಸ್ ಓವರ್ ಮಾಡಿ ಇಟ್ಕೊಂಡು ವೀಕ್ಲಿ ಒಂದೊಂದು ಪೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ ಎಲ್ಲದು. ಇನ್ನು ನಾನು ಟೈಮ್ ಇಲ್ಲ, ಬೇಗ ಮಾಡಬೇಕು ಅಂತ ಗಡಿಬಿಡಿಯಲ್ಲೆಲ್ಲ ಪ್ಯಾಕ್ ಮಾಡ್ತಿದ್ರೆ ಇನ್ನು ಇವರಿಬ್ಬರು ಬಂದುಬಿಟ್ಟು ಆಟ ಆಡ್ತಾ ಕೂತ್ಕೊಂಡಿದ್ದಾರೆ. ಇಲ್ಲಿ ಟಿ ವಿ ನೋಡ್ರಮ್ಮ ಅಂತ ಹೇಳಿದರು. ಕೇಳ್ದಂಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಖುಷಿ ಅದೇನಂತ. ಮಕ್ಕಳು ಮನೇಲಿ ಇದ್ಬಿಟ್ರೆ ಒಂದು 10 ನಿಮಿಷ ಆಗೋ ಕೆಲಸನ 1 ಅವರ್ ಮಾಡಬೇಕಾಗುತ್ತೆ ನಾವು. ಇನ್ನು ನಾನು ಈಗ ಉಳಿದಿರೋ ಸ್ವಲ್ಪ ರೇಷನ್ ಐಟಮ್ಸ್ ಎಲ್ಲದನ್ನು ಪ್ಯಾಕ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ಎಲ್ಲದು. ಇನ್ನು ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ತೊಗೊಂಡು ಹೋಗ್ತಾರೆ. ಅವರು ನಾವು ಮನೇಲಿ ಇಲ್ದಾಗ ಇಲ್ಲೇನು ಬರಲ್ಲ, ನಾನು ಅಲ್ಲೇ ಸೈಟ್ ಹತ್ರನೇ ಅವ್ರಿಗೆ ಗೆಸ್ಟ್ ಹೌಸ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಅಲ್ಲೇ ಕುಕ್ ಮಾಡ್ಕೋತೀನಿ ಅಂತ ಹೇಳಿದರು. ಹಾಗಾಗಿ ನಾನು ಎಲ್ಲದನ್ನು ಅವ್ರಿಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಬಾದಾಮಿ, ಡ್ರೈ ಫ್ರೂಟ್ಸು, ಮನೇಲಿ ಏನೇನು ಮಿಕ್ಕಿತ್ತು ಎಲ್ಲದನ್ನು ಹಾಕಿದ್ದೀನಿ. ಆಲ್ಮೋಸ್ಟ್ ಅವ್ರಿಗೆ 1 ಮಂತ್ ಫುಲ್ ಆಗುತ್ತೆ. ಇದು ಒಬ್ರಿಗೆ ಮಾಡ್ಕೋತಾರಲ್ವ, ಹಾಗಾಗಿ ಎಲ್ಲದನ್ನು ಪ್ಯಾಕ್ ಮಾಡಿಕೊಟ್ಟಿದ್ದೀನಿ ನಾನು ಕ್ಲೀನಾಗಿ. ಇನ್ನು ಇಲ್ಲಿ ನೋಡಿ ನಮ್ಮ ಅದೇ ಮಸಾಲೆ ಡಬ್ಬಿಯಲ್ಲಿರೋದೆಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದಾಳೆ. ಇನ್ನು ಇದು ಯಾವುದೂ ಪ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಅವಳು ಆಡೋವರೆಗೂ ಆಡಿದ್ಮೇಲೆ ನೆಕ್ಸ್ಟ್ ಎಲ್ಲದನ್ನು ಚೆಲ್ಬಿಡ್ತೀನಿ ಇದನ್ನು. ಇನ್ನು ನಾನು ಈ ಕಿಚನ್ ಐಟಮ್ಸ್ ಎಲ್ಲದನ್ನೂ ಪ್ಯಾಕ್ ಮಾಡಾದ್ಮೇಲೆ ಎಲ್ಲದನ್ನು ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ನನ್ನ ಹಸ್ಬೆಂಡ್ ಇದ್ದು ಇವಾಗ ವಾಶ್ ಮಾಡಿದರೆ ನೀನು ಬರೋ ಅಷ್ಟೊತ್ತಿಗೆ ಮತ್ತೆ ಎಲ್ಲ ಧೂಳಾಗುತ್ತೆ, ಅದು ಮತ್ತೆ ಅವಾಗ ಒಂದು ಸತಿ ವಾಶ್ ಮಾಡಬೇಕಾಗುತ್ತೆ, ಬೇಡ ಊರಿಗೆ ಹೋಗಿ ಬಂದಮೇಲೆ ವಾಶ್ ಮಾಡು ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾನು ಹೇಗೂ ಟೈಮ್ ಇರಲಿಲ್ಲ ಅಂತೇಳಿ ಬರೀ ರೇಷನ್ ಏನು ಮಿಕ್ಕಿತ್ತು ಅದನ್ನೆಲ್ಲದನ್ನಷ್ಟೇ ಪ್ಯಾಕ್ ಮಾಡಿ ಬಾಕ್ಸ್ನೆಲ್ಲ ಹೆಂಗಿತ್ತು ಹಂಗೆ ಜೋಡಿಸಿಟ್ಟಿದ್ದೀನಿ. ಇನ್ನು ಚಿಕ್ಕ ಐಟಮ್ ಅಂದರೆ ಲವಂಗ, ಏಲಕ್ಕಿ ಹಾಗೆ ಸೋಂಪನ್ನ 3 ನಾನು ಉಳಿಸ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಟ್ರಾವೆಲ್ ಮಾಡಬೇಕಾದ್ರೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ನನ್ನ ಬ್ಯಾಗಲ್ಲಿ ಯಾವಾಗಲೂ ಏಲಕ್ಕಿ, ಲವಂಗ ಆ ಥರದ್ದು ಹಾಕ್ಕೊಂಡೇ ಇರ್ತೀನಿ ನಾನು. ಇದು ಬಂದುಬಿಟ್ಟು ಆಯಿಲು ಎಲ್ಲದು ಉಳಿದಿತ್ತಲ್ಲ ಎಲ್ಲದನ್ನೂ ಪ್ಯಾಕ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಈ ಸತಿ ಖುಷಿದು ರಿಸಲ್ಟ್ ಬಂದುಬಿಟ್ಟು 10th ಅನೌನ್ಸ್ ಮಾಡ್ತಾರೆ. ಸೊ ಅದನ್ನ ಮುಗಿಸ್ಕೊಂಡು ಹೋಗ್ಬೇಕಾ ಏನು ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿದ್ವಿ ನಾವು. ಹಾಗಾಗಿ ಹೆಂಗಾದರೂ ಆಗಲಿ ಅಂತ ಹೇಳ್ಬಿಟ್ಟು ರೇಷನ್ ಎಲ್ಲ ತಂದು ಇಟ್ಕೊಂಡಿದ್ವಿ. ಬಟ್ ಊರಿಗೆ ಹಬ್ಬಕ್ಕೆ ಹೋಗಲೇಬೇಕು, ಹಾಗಾಗಿ ಎಲ್ಲದನ್ನೂ ಪ್ಯಾಕ್ ಮಾಡ್ತಾಯಿದ್ದೀನಿ ನಾನು. ಅದೇನು ಹೆಂಗೂ ವೇಸ್ಟ್ ಆಗಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ ಅಲ್ಲಿ ತೊಗೊಂಡೋಗಿ ಕುಕ್ ಮಾಡ್ಕೋತಾರೆ ಅವರು. ಹಾಗಾಗಿ ನಾವು ಯಾವುದಕ್ಕೂ ಇರಲಿ ಅಂತೇಳಿ ತಂದ್ಕೊಂಡಿದ್ವಿ. ಸೊ ಸ್ವಲ್ಪ ಮಿಕ್ಕಿರೋದನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ. ಇನ್ನು ನಾನು ಇಲ್ಲಿ ಕಿಚನ್ ಮೇಕ್ ಓವರ್ ಮಾಡಿದ್ನಲ್ಲ ಅದೆಲ್ಲದನ್ನು ತೆಗೆದು ಇಡ್ತಾ ಇದ್ದೀನಿ. ಯಾಕಂದರೆ ಬರೋ ಅಷ್ಟೊತ್ತಿಗೆ ಎಲ್ಲದು ಧೂಳಾಗ್ಬಿಡುತ್ತೆ. ಹಾಗಾಗಿ ಕವರ್ಗೆ ಹಾಕಿ ಇಡ್ತಾ ಇದ್ದೀನಿ. ನಾನು ಅದು ಯಾವ್ದು ಬಂದಿತ್ತಲ್ಲ ಪಾರ್ಸಲ್ ಕವರ್ ಅದೆಲ್ಲದು ಹಾಗೆ ಇಟ್ಟಿದ್ದೆ. ಸೊ ಹಂಗಾಗಿ ಅದೇ ಕವರ್ಗೆ ವಾಪಸ್ ಹಾಕಿಬಿಟ್ಟು ರಿಟರ್ನ್ ಹಂಗೆ ಇಡ್ತಾ ಇದ್ದೀನಿ ನಾನು. ಇನ್ನು ಈ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 11-11:30 ಆಗಿರ್ಬೋದು. ಇಷ್ಟೊತ್ತಿಗೆ ಕಿಚನಲ್ಲಿ ಇರೋಕ್ಕಾಗ್ತಾಯಿಲ್ಲ, ಅಷ್ಟು ಸೆಕೆ ಆಗ್ತಾಯಿದೆ ನನಗೆ. ಸೊ ನನಗೆ ಯಾಕಾದರೂ ಕಿಚನ್ ಮೇಕ್ ಓವರ್ ಮಾಡಿದ್ನ ಇದೆಲ್ಲ ತೆಗಿಯೋ ಅಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ ಅವಾಗ ಅಷ್ಟು ತಲೆಗೆ ಹೊಳ್ದಿಲ್ಲ ಐಡಿಯಾ. ಈ ಥರ 1 ಮಂತ್ಗೆ ನಾನು ಎಲ್ಲದನ್ನೂ ಪ್ಯಾಕ್ ಮಾಡಬೇಕಾಗುತ್ತೆ ಅಂತೇಳಿ ಗೊತ್ತಾಗಿದ್ದರೆ ನಾನು ಒಂದೇ ಸತಿ ಸಮ್ಮರ್ ಹಾಲಿಡೇಸ್ ಮುಗಿದು ಮತ್ತೆ ಕಿಚನ್ ಜೋಡಿಸ್ಕೋಬೇಕಾದ್ರೇ ಮಾಡ್ಕೋತಾ ಇದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಲ್ರೆಡಿ ಎಲ್ಲ ಮಾಡಿಬಿಟ್ಟಿದ್ದೆ ನಾನು. ಸೊ ಹಂಗಾಗಿ ಮತ್ತೆ ಎಲ್ಲದನ್ನು ತಿರ್ಗಾ ಪ್ಯಾಕ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಎಲ್ಲದನ್ನು ಬಾಕ್ಸ್ ಖಾಲಿ ಮಾಡಿ ಏನು ವಾಶ್ ಮಾಡಿಲ್ಲ ನಾನು, ಹಂಗಂಗೆ ಇಟ್ಟಿದ್ದೀನಿ ಎಲ್ಲದು.
ಜಸ್ಟ್ ಡ್ರೈ ಕ್ಲಾತಲ್ಲಿ ಒಂದು ಸತಿ ಹಿಂಗಂದು ಇಟ್ಟಿದ್ದೀನಿ ಅಷ್ಟೇ. ಯಾಕಂದರೆ ಅದೇನಾದರೂ ಮತ್ತೆ ಉಳಿದಿದ್ರೆ ಮತ್ತು ಬಂದಮೇಲೆ ತೊಳೆಯೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒರೆಸ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇ. ಇನ್ನು ನಾನು ಆಗಲೇ ಹೇಳ್ದಂಗೆ ನನಗಿವತ್ತು ಒಂದೇ ದಿನ ಟೈಮ್ ಇರೋದು. ಕಿಚನ್ ಕ್ಲೀನ್ ಮಾಡಿ ಹಾಗೆ ಮತ್ತು ಹೋಮ್ ಡೆಕೋರ್ ಮಾಡಿದ್ದೆ, ಒಂದು ಸ್ವಲ್ಪ ಮೇಕ್ ಓವರ್ ಮಾಡಿದ್ದೆ ನನ್ನ ರೂಮು ಅದೆಲ್ಲದು. ಎಲ್ಲದನ್ನು ನಾನು ಕ್ಲೀನಾಗಿ ತೆಗೆದಿಟ್ಟು ಪ್ಯಾಕ್ ಮಾಡಿ ಹೋಗ್ತೀನಿ. ಸೊ ಬರೋಷ್ಟೊತ್ತಿಗೆ ಧೂಳು ಹಾಕ್ಬಿಡುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆ ಹತ್ರ. ಸೊ ಹಂಗಾಗಿ ತುಂಬಾ ಧೂಳು ಬರ್ತಾ ಇದೆ. ಎಲ್ಲದನ್ನು ಪ್ಯಾಕ್ ಮಾಡಿಟ್ಟು ಹೋಗ್ತೀನಿ. ನಾನು ಬಂದಮೇಲೆ ಮತ್ತೆ ಇದ್ದಂಗೆ ಜೋಡಿಸ್ಕೋಬೋದು ಅಂತೇಳಿ. ಇನ್ನು ನಾನು ಆಗಲೇ ಇದೆಲ್ಲದನ್ನು ಒಂದು ಡಬ್ಬಿಲಿ ಹಾಕಿಟ್ಟಿದ್ದೆ. ನನ್ನ ಹಸ್ಬೆಂಡ್ಗೆ ತೊಗೊಂಡು ಹೋಗೋಕ್ಕಾಗಲ್ಲ ಅದು ಅಂತಂದರು. ಅದಕ್ಕೋಸ್ಕರನೇ ನಾನು ಈ ಥರ ರೇಷನ್ ತಂದಿರೋ ಬಾಕ್ಸ್ ಇರುತ್ತಲ್ವ, ಕಾರ್ಡ್ಬೋರ್ಡ್ ಬಾಕ್ಸ್, ಅದರಲ್ಲಿ ಎಲ್ಲದನ್ನು ಹಾಕಿಬಿಟ್ಟಿದ್ದೀನಿ. ಸೊ ಇದನ್ನ ಬೈಕಲ್ಲಿ ಹಿಂದ್ಗಡೆ ಇಟ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಆಲ್ಮೋಸ್ಟ್ ರೇಷನ್ದೆಲ್ಲ ಪ್ಯಾಕಿಂಗ್ ಮುಗೀತು. ಇನ್ನು ನೆಕ್ಸ್ಟು ಮನೇಲಿ ಹಾಕಿರೋ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಅದೆಲ್ಲದನ್ನೂ ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡ್ತೀನಿ. ಇನ್ನು ಕಿಚನ್ದೆಲ್ಲ ಕೆಲಸ ಆದಮೇಲೆ ಒಂದು ಸ್ವಲ್ಪ ಊಟ ಮಾಡಿ ಹಾಗೆ ಟಿ ವಿ ನೋಡ್ತಾ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದೆ. ಸೊ ಇವಾಗ ಆಲ್ರೆಡಿ 3:34 ಆಗ್ತಾ ಬಂತು. ಅದಕ್ಕೆ ಮತ್ತೆ ಉಳಿದಿರೋದೆಲ್ಲ ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇನ್ನು ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ನಾನು ರೀಸೆಂಟಾಗೆ ಹಾಕಿರೋದ್ರಿಂದ ಅದನ್ನೆಲ್ಲದನ್ನೂ ತೆಗೆದ್ಬಿಟ್ಟು ಹಂಗೆ ಕವರ್ಗೆ ಹಾಕ್ತೀನಿ. ನಾನು ಟೈಮ್ ಇದ್ದರೆ ಎಲ್ಲದನ್ನೂ ಕ್ಲಾತಲ್ಲಿ ಒರೆಸ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡೋಣ ಅಂದ್ಕೊಂಡೆ. ಬಟ್ ನನಗೆ ಆಗ್ತಿಲ್ಲ, ಸುಸ್ತಾದಂಗೆ ಆಗ್ತಾಯಿತ್ತು. ಅದಕ್ಕೆ ಎಲ್ಲದನ್ನೂ ಹಂಗಂಗೆ ಡಿಟ್ಯಾಚ್ ಮಾಡಿಬಿಟ್ಟು ಕವರ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಬಂದಮೇಲೆ ಎಲ್ಲದನ್ನು ಮತ್ತೆ ಕ್ಲೀನಾಗಿ ವಾಶ್ ಮಾಡೋಕ್ಕಾದರೆ ವಾಶ್ ಮಾಡಿ, ಇಲ್ಲಾಂದರೆ ಡ್ರೈ ಕ್ಲಾತಲ್ಲಿ ವೈಪ್ ಮಾಡಿಕೊಂಡು ಇಟ್ಕೊತೀನಿ. ಆದರೆ ಮತ್ತೆ ಎಲ್ಲದೂ ಇದ್ದಂಗೆ ಜೋಡಿಸ್ಕೊತೀನಿ ಅಲ್ಲಲ್ಲಿಗೆ. ಮನೇಲಿ ಅಡುಗೆ ಕೆಲಸನೂ ಮುಗಿಸ್ಕೊಂಡು ಮಕ್ಳಿಗೂ ಟೈಮ್ ಸರಿ ಊಟ ಮುಗಿಸ್ಕೊಂಡು ನಾನು ರೆಸ್ಟ್ ಮಾಡಿಕೊಂಡು ಇದೆಲ್ಲ ಪ್ಯಾಕ್ ಮಾಡೋಷ್ಟೊತ್ತಿಗೆ ನನಗೆ ನಿಜವಾಗ್ಲೂ ತುಂಬಾ ತುಂಬ ಸುಸ್ತಾಗ್ತಾಯಿತ್ತು. ಕಾಲೆಲ್ಲ ತುಂಬ ನೋವು ಬಂದಂಗೆ ಆಗ್ತಾಯಿತ್ತು. ಅದಕ್ಕೆ ಅದನ್ನೇನು ಒರೆಸೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಹಂಗಂಗೆ ಬಿಡಿಸಿ ಇಡ್ತಾಯಿದ್ದೀನಿ. ಇನ್ನು ಇದೆಲ್ಲದು ನಾನು ರೀಸೆಂಟಾಗಿ ಆನ್ಲೈನಲ್ಲಿ ತೊಗೊಂಡಿರೋದು. ನಾನಿನ್ನೂ ಡೆಕೋರ್ ಮಾಡಿ ಒಂದು ಮಂತ್ ಅಷ್ಟೇ ಆಗಿರೋದು. ಸೊ ಸುಮ್ಮನೆ ಎಲ್ಲ ಹಾಳಾಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ ನಾನು. ಇನ್ನು ಕೆಲವ್ರಿಗೆ ಅನಿಸ್ಬೋದು ಇದೆಲ್ಲ ಏನು ನೆಸೆಸಿಟಿ ಇಲ್ಲ, ಬಂದಮೇಲೆ ಹೆಂಗೂ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ನನಗೇನೋ ಒಂಥರ ಅನಿಸುತ್ತೆ, ನನಗೆ ಹಂಗಿದ್ರೆ ಚೆನ್ನಾಗಿ ಅನಿಸಲ್ಲ. ಎಲ್ಲದೂ ನೀಟಾಗಿ ಪ್ಯಾಕ್ ಮಾಡಿ ಹೋದರೆ ಬಂದಮೇಲೆ ನಮಗೆ ಮನೆ ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ ಮತ್ತು ಜೋಡಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಮನೆ ಹತ್ರ ಮನೆ ಕನ್ಸ್ಟ್ರಕ್ಟ್ ಮಾಡ್ತಿರೋದ್ರಿಂದ ಧೂಳು ಹೆಂಗಾದರೂ ಬಂದೇ ಬರುತ್ತೆ ಮನೆಯಲ್ಲಿ. ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಕೋತೀನಿ. ನನಗೆ ಮುಂಚೆಯಿಂದನೂ ಹಿಂಗೆ ರೂಢಿ. ಸೊ ನಾನು ಎಲ್ಲರೂ ಊರಿಗೆ ಹೋದ್ರೂ ಎಲ್ಲ ಸಾಮಾನು ಇದ್ದಂಗೆ ತೆಗೆದಿಟ್ಬಿಟ್ಟು ಹೋಗ್ತೀನಿ. ಅಂದರೆ ನಾನು ಒಂದ್ಸತಿ ಹೋದರೆ 15 days 20 days ಹೋಗ್ಬಿಡ್ತಾ ಇದ್ದೆ. ಖುಷಿ ಅವ್ರ ಸ್ಕೂಲ್ ಇಲ್ದಾಗ ಅಥವಾ ಖುಷಿ ಸಣ್ಣವಳಿದ್ದಾಗ ಆಗಿರ್ಬೋದು, ಅವಾಗೆಲ್ಲ ಹಂಗೆ ಹೋಗ್ತಾಯಿದ್ದೆ. ಅವಾಗೂ ಎಲ್ಲ ತೆಗೆದಿಟ್ಟು ಹೋಗ್ತಾಯಿದ್ದೆ. ಅಂದರೆ ಈ ಥರದ್ದೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಜಾಸ್ತಿ ಇಟ್ಟಿರಲಿಲ್ಲ ನಾನು. ಬಟ್ ಇರೋದೇನಿರ್ತಿತ್ತು ಅದೆಲ್ಲದನ್ನು ಕ್ಲೀನಾಗಿ ಎತ್ತಿಟ್ಬಿಟ್ಟೆ ಹೋಗ್ತಾಯಿದ್ದೆ. ಬರೋಷ್ಟೊತ್ತಿಗೆ ಮತ್ತೆ ಎಲ್ಲ ಹಾಳಾಗಿಬಿಡುತ್ತೆ ಅಂತೇಳಿ. ಸೊ ಇದೆಲ್ಲ ಪ್ಯಾಕ್ ಮಾಡಿದರೆ ಇನ್ನೇನು ಆಲ್ಮೋಸ್ಟ್ ಎಲ್ಲ ಮುಗೀತು ನಂದು. ಬಟ್ಟೆನ ಆಲ್ರೆಡಿ ಮಷನ್ಗೆ ಹಾಕ್ಬಿಟ್ಟು ಒಣಗಾಕಿದ್ದೀನಿ. ಆಗಲೇ ನಮ್ಮ ಸ್ನಾನ ಆದ ತಕ್ಷಣವೇ ನಾನು ಬಟ್ಟೆ ಎಲ್ಲ ಮಷನ್ಗೆ ಹಾಕಿದ್ದೀನಿ. ಇನ್ನು ನೈಲ್ ಪಾಲಿಶ್ ಹಚ್ಕೊಂಡಿರಲಿಲ್ಲ ಅಂತೇಳಿ ಹಚ್ಕೊಂಡು ಎಲ್ಲ ರೆಡಿಯಾಗಿದ್ದೀವಿ. ಬಟ್ಟೆನೂ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಈಗ ಇದಿಷ್ಟು ಎತ್ತಿಟ್ಬಿಟ್ರೆ ಎಲ್ಲ ಕೆಲಸನೂ ಮುಗ್ದಂಗೆ. ಇದು ಮುಗಿಸ್ಬಿಟ್ಟು ಇನ್ನು ಮಲ್ಗೋದು, ಬೆಳಗ್ಗೆ ಎದ್ದು ಊರಿಗೆ ಹೋಗೋದಷ್ಟೇ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್. ಟೇಕ್ ಕೇರ್. ಬಾಯ್ ಬಾಯ್.